ಚಿಂತಾಮಣಿಯನ್ನು ನಶೆ ಮತ್ತು ಮಾದಕ ವಸ್ತು ಮುಕ್ತ ನಗರವನ್ನಾಗಿ ಮಾಡಲು ಸಾರ್ವಜನಿಕರು ಹಾಗೂ ಆಟೋ ಚಾಲಕರ ಸಹಕಾರ ಅತ್ಯಂತ ಮುಖ್ಯ ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಆರೋಗ್ಯ ಬೇಕು, ಡ್ರಗ್ಸ್ ಬೇಕಾ? ಬೇಡ ಬ್ರೋ, ಡ್ರಗ್ಸ್. ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ವಿರೋಧಿ ಜಾಗೃತಿ ಅಭಿಯಾನ ಹಾಗೂ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಧಿಕಾರಿಗಳು ಮಾತನಾಡಿದ್ದಾರೆ. ವ್ಯಸನಿಗಳು ತೆಗೆದುಕೊಳ್ಳುವ ದುರಭ್ಯಾಸದ ವಸ್ತುಗಳಲ್ಲಿ ನಶೆ ಇಲ್ಲ. ನಾವು ಬದುಕುವ ರೀತಿಯಲ್ಲಿ ಮತ್ತು ಸಾಧಿಸುವ ಯಶಸ್ಸಿನಲ್ಲಿ ನಿಜವಾದ ನಶೆ ಇದೆ. ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆಯ ಭವಿಷ್ಯ ರೂಪಿಸಲು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ನಮಸ್ಕಾರ. ಇಲ್ಲಿ ತುಂಬ ಜನ ಆಟೋದವರಿದ್ದೀರಾ. ನಾನು ಕೂಡ ಬೆಂಗಳೂರಲ್ಲಿ ಓದಿದ್ದು. ಆಟೋವ್ರಿಗೂ ನಮಗೂ ತುಂಬ ಅವಿನಾವವಂಥ ಒಂದು ಸಂಬಂಧ ಇರುವಂಥದ್ದು. ಈಗಾಗಲೇ ಇವರು ಹೇಳಿದ್ದಾರೆ, ಈ ಒಂದು ಏನು ನಶೆ ಇದೆ, ನಶೆ ನಾವು ತಗೊಳ್ಳುವಂಥ ವಸ್ತುಗಳಲ್ಲಿಲ್ಲ, ನಾವು ಬದುಕೋ ರೀತಿಯಲ್ಲಿ ಇರ್ತದೆ. ನಾವು ಹೆಂಗೆ ಬದುಕ್ತೀವಿ, ನಾವು ಏನು ಯಶಸ್ಸನ್ನು ಕಾಣ್ತೀವಿ, ನಮ್ಮ ಮಕ್ಕಳು ಅವರು ಏನೋ ಒಂದು ಯಶಸ್ಸನ್ನ ಕಾಣ್ತಾರೆ, ಜೀವನದಲ್ಲಿ ಮುಂದೆ ಬರ್ತಾರೆ, ನಿಮ್ಮನ್ನು ಸಾಕೋ ಮಟ್ಟಕ್ಕೆ ಬೆಳೀತಾರೆ. ಅದರಲ್ಲಿ ಸಿಗುವಂಥ ನಶೆ ಮುಂದೆ ಈ ನಶೆ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ. ತಾವೆಲ್ಲರೂ ಕೂಡ ತಮ್ಮ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ. ತಾವು ಕೂಡ ತಮ್ಮ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇಳಿ ವಯಸ್ಸಲ್ಲಿ ಮಕ್ಕಳು ನಿಮಗೆ ಒಂದು ಬೆಂಬಲವಾಗಿ ನಿಂತ್ಕೊತಾರೆ. ನೀವೀಗ ಇದಕ್ಕೆ ದಾಸರಾಗೋದು ಅಥವಾ ತಮ್ಮ ಮಕ್ಕಳು ಇದಕ್ಕೆ ದಾಸರಾದರೆ ಇಡೀ ಕುಟುಂಬ ಬೀದಿ ಪಾಲಾಗುತ್ತೆ. ದಯವಿಟ್ಟು ಇದಕ್ಕೆ ಎಲ್ಲರೂ ಕೂಡ ಡ್ರಗ್ಸ್ ಬೇಡ ಬ್ರೋ ಅಂತ ತಾವೆಲ್ಲರೂ ಕೂಡ ಒಕ್ಕಲಿನಿಂದ ಹೇಳಿ ಚಿಂತಾಮಣಿಯನ್ನು ನಶೆ ಮುಕ್ತ ಚಿಂತಾಮಣಿ ಮಾಡಬೇಕು ಅಂತ ತಮ್ಮೆಲ್ಲ ಕೊಡ್ತಾ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ RISE ಯೋಜನೆ ಕುರಿತು ವಿವರಿಸಿದ್ದಾರೆ. ಮಾದಕ ವಸ್ತುಗಳನ್ನು ತಿರಸ್ಕರಿಸಿ ಎಲ್ಲಾದರೂ ಮಾದಕ ವಸ್ತುಗಳ ಮಾರಾಟ ಕಂಡು ಬಂದರೆ ಪೊಲೀಸರಿಗೆ ಮಾಹಿತಿ ನೀಡಿ ಜಾಗೃತಿ ಅಭಿಯಾನಕ್ಕೆ ಬೆಂಬಲ ನೀಡಿ ಆರೋಗ್ಯವಂತ ಸಮಾಜದ ಸಬಲೀಕರಣಕ್ಕೆ ಕೈಜೋಡಿಸಿ ಎಂದು ಹೇಳಿದ್ದಾರೆ. 6,000 ಜನ ಕ್ಯಾನ್ಸರ್ ಬಂದು ಸಾಯ್ತಾ ಇದ್ದಾರೆ. ನಮಗೆಲ್ಲ ಅನಿಸ್ಬೋದು, ಯಾರ್ಯಾರೋ ಸತ್ತಿದ್ದಾರೆ ನಮಗೇನು ಅಂತ. ನಾಳೆ ದಿನ ನಮ್ಮಲ್ಲೂ ಆಗ್ತದೆ. ವಿಕ್ಟೋರಿಯಾ ಹಾಸ್ಪಿಟಲ್ ಗಮನಿಸಿದ್ರೆ ನಿಮಗೆ ಎಷ್ಟು ಜನ ಎಲ್ಲ ಮಾದಕ ವಸ್ತುಗಳಿಗೆ ಬಲಿಯಾಗಿ ಏನು ಗುಟ್ಕಾ, ಗಾಂಜಾ, ಬೀಡಿ, ಸಿಗರೇಟು ಎಲ್ಲರೂ ಕೂಡ ನಿಮ್ಮಲ್ಲೇ ನೋಡಿ ಅಲ್ಲಲ್ಲೇ ಉಗಿದು ಅವ್ರಿಗೆ ಶ್ವಾಸಕೋಶ ಎಲ್ಲ ಹಾಳಾಗಿ ತನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇರುತ್ತೆ. ಲಂಗ್ ಕ್ಯಾನ್ಸರ್ ಬಂದು ಪ್ರತಿ ದಿವಸ ಅಷ್ಟು ಜನ ಸಾಯ್ತಾ ಇದ್ದಾರೆ. ನಮ್ಮಲ್ಲೂ ಯಾರೂ ಸಾಯಬಾರ್ದು. ಅದಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯಿಂದ ಒಂದು ರೈಸ್ ಅನ್ನೋ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ರೈಸ್ ಅಂತ ಏನಂತಂದ್ರೆ RISE, ರೈಸ್ ಅಂದ್ರೆ ರೆಫ್ಯೂಸ್. ನೀವು ಅದನ್ನ ತಿರಸ್ಕರಿಸಬೇಕು, ಮಾದಕ ವಸ್ತುಗಳನ್ನ ತಿರಸ್ಕರಿಸಬೇಕು. ಇನ್ಫಾರ್ಮ್, I ಅಂದ್ರೆ ಇನ್ಫಾರ್ಮು. ಮಾದಕ ವಸ್ತುಗಳನ್ನ ಎಲ್ಲಾದ್ರೂ ಮಾರಾಟ ಮಾಡ್ತಾ ಇದ್ರೆ ಅದನ್ನ ಪೊಲೀಸರಿಗಾಗ್ಲಿ ತಾಲೂಕು ಆಡಳಿತಕ್ಕಾಗ್ಲಿ ಇನ್ಫಾರ್ಮ್ ಮಾಡಬೇಕು, ಅಂದ್ರೆ ಮಾಹಿತಿ ಕೊಡಬೇಕು. ಸಪೋರ್ಟ್, ನೀವು ಇದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅದೇ ಸಪೋರ್ಟ್. ಇದನ್ನ ನಾವು ಸಂಪೂರ್ಣವಾಗಿ ಚಿಂತಾಮಣಿಯಿಂದ ತೊಡಗಾಕ್ಬೇಕು ಅಂದ್ರೆ ನಿಮ್ಮೆಲ್ಲರ ಒಂದು ಸಹಾಯ ಅತ್ಯಮೂಲ್ಯ ಅಂತೇಳಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಮತ್ತೆ ಎಂಪವರ್, ಸಬಲೀಕರಣ ಆಗಬೇಕು. ಒಂದು ಒಳ್ಳೆ ಆರೋಗ್ಯಯುತವಾದಂಥ ಚಿಂತಾಮಣಿನ ನಾವು ಕಟ್ಟಬೇಕು ಅಂತಂದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಅವಶ್ಯಕ ಅಂತ ಹೇಳ್ತಾ ದಯಮಾಡಿ ಎಲ್ಲ ಒಂದ್ಸರಿ ಹೇಳ್ತೀರಾ. ಕಾರ್ಯಕ್ರಮದ ನಂತರ ಆಟೋ ಚಾಲಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.